ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಥ್ರೆಡ್ ಡಿಸೈನ್ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಯಾರಿಗೆ ಬೀಡ್ಸ್ ಇದೆಲ್ಲ ಬೇಡ ಅಂತ ಹೇಳ್ತಾರೋ, ಟ್ಯಾಸಲ್ಸು ಕುಚ್ಚು ಅದೆಲ್ಲ ಬೇಡ ಅಂತಾರೋ ಅಂಥವ್ರಿಗೆ ಈ ಡಿಸೈನ್ ಮಾಡಿಕೊಡ್ಬೋದು. ಸಿಂಪಲ್ಲಾಗಿದೆ. 6 ಎಳೆ ದಾರ ತೊಗೊಂಡಿದ್ದೀನಿ, ಆಮೇಲೆ 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ ಒಂದು, ಇದು ಹ್ಯಾಬಿಟ್ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದಿದು. 2 ಟೈಮ್ಸು ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ರೆ ಸ್ಟಾರ್ಟಿಂಗ್ ಎಂಡಿಂಗು. ಸೊ ನಿಮಗೆ ಸ್ಯಾರಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಅದು ಅಭ್ಯಾಸ ಮಾಡ್ಕೊಂಬಿಡಿ. ಈಗ 2 ಚೈನ್ ಹಾಕ್ಕೊಂಬಿಟ್ಟು ಒಂದು ಸ್ಲ್ಯಾಂಡ್ ಡಿಸೈನ್ ಥರ, ಇದು 2 ಥರ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು ಈ ಥರ ಫಸ್ಟು 1 ದಾರಕ್ಕೆ ಬಂದು, ಆಮೇಲೆ 2 ದಾರಕ್ಕೆ ಬಂದು, ಆಮೇಲೆ 2 ದಾರಕ್ಕೆ ಬರ್ಬೋದು. ಇದನ್ನು ಮಾಡ್ಬೋದು ನೀವು. ಅಥವಾ ಒಂದು ಸರಿ ದಾರ ಸುತ್ತಕೊಂಡು, ಅದು ಒಂದು ಸರಿ ದಾರ ಸುತ್ತಕೊಂಡೆ ಫಸ್ಟ್ 1 ರಿಂಗ್ ಬದಲು 2 ರಿಂಗಲ್ಲಿ ಬಂದು ಮತ್ತು 2 ರಿಂಗಲ್ಲೂ ಬರ್ಬೋದು. ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಇದು ಡಿಸೈನ್ ಆ್ಯಕ್ಚುಲಿ ಇರೋದೇ ಮ್ಯಾಜಿಕ್ ಆಫ್ 4 ಅಂತ. ಯಾಕಂದರೆ ಎಲ್ಲವೂ 4 ಕಂಬ 4 ಚೈನು ಆ ಥರನೇ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಈಗ 4 ಚೈನ್ ಹಾಕಿ ಈ ಕಂಬ ಹಾಕ್ಕೊಂಡವಲ್ಲ, ಈಗ ಇದರಲ್ಲಿ 4 ಕಂಬ ಹಾಕ್ಕೊಳ್ಳೋಣ. 4 ಡಬಲ್ ಕ್ರೋಶ, ಈ 3 ಚೈನ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದೇನು ಕೌಂಟ್ ಆಗೋಲ್ಲ. ಸೊ ಅದು ಬಿಟ್ಟರೆ 4 ಕಂಬ. ಈ ಥರ 4 ಕಂಬ ಹಾಕಿದ ಮೇಲೆ 6 ಚೈನ್ ಹಾಕ್ಕೊಳ್ಳೋಣ. 3 4 5 6 6 ಚೈನ್ ಹಾಕಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಆ 4 ಚೈನ್ ಹಾಕಿರ್ತೀವಲ್ಲ, ಆ 4 ಚೈನಲ್ಲಿ ಫಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಪರವಾಗಿಲ್ಲ. 1 ಚೈನ್ ಕಡಿಮೆ 1 ಚೈನ್ ಜಾಸ್ತಿ ಆದರೂ ನಡೆಯುತ್ತೆ. ನೋಡಿ, ಇಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ, ಫಸ್ಟ್ ಮಾತ್ರ 2 ಚೈನ್ ಬರುತ್ತೆ. ಸೊ ಆ 2 ಚೈನಿಗೆ ಆ 5 ಚೈನು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 6 ಚೈನ್ ಇದೆ, ಇಲ್ಲಿ 5 ಚೈನ್ ಇದೆ. ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಫಸ್ಟ್ 1 2 ಇದು ಮಾಡೋ ತನಕ ನಿಮ್ಗೆ ಹಂಗಾಗುತ್ತೆ. 1 ಡಬಲ್ ಕ್ರೋಶ ಹಾಕ್ಕೊಳ್ತೀವಿ 4 ಚೈನ್ ಆದಮೇಲೆ. ಈಗ ತಿರ್ಗಾನು 4 ಚೈನ್ ಹಾಕ್ಕೊಳ್ಳಿ. ಇದೆಲ್ಲೂ ಕನ್ಫ್ಯೂಸ್ ಆಗೋವಂಥದ್ದು ಇಲ್ಲ ನನ್ನ ಮಟ್ಟಿಗೆ, ಬಟ್ 2 ಸರಿ ನಿಮ್ಗೆ ಚೇಂಜ್ ಆಗೋದಿಲ್ಲ. 6 ಚೈನು, ಇಲ್ಲಿ 5 ಚೈನು, ಇನ್ನೆಲ್ಲ 4 4 ಬರುತ್ತೆ. ನೋಡಿ, ಮತ್ತೆ ಒಂದು ಕಂಬ ಮಾಡ್ಕೊಳ್ಳಿ, ಮತ್ತೆ 4 ಚೈನ್, ಮತ್ತೆ ಒಂದು ಪಿಕಾಟ್. ಇದೇ ಥರ 4 ಡಬಲ್ ಕ್ರೋಶ ಮಾಡಿಕೊಂಡು 4 ಪಿಕಾಟ್ ಮಾಡ್ಕೋಬೇಕು. 4 ಚೈನ್, ಥ್ರೆಡ್ ವರ್ಕ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಬಾರ್ಡ್ರ್ಗಳಿಗೆ. ಈಗ ಆ ಥರ ಎಲ್ಲ ಆರ್ಚ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇಂಥದ್ದು ಟ್ರೆಂಡಿ ಇದೆ ಇವಾಗ ಓಡ್ತಾ ಇರೋದು. ಈಗ ನೋಡಿ, 4 ಡಬಲ್ ಕ್ರೋಶ 4 ಪಿಕಾಟ್ ಆದಮೇಲೆ ತಿರ್ಗಾನು ಇದಕ್ಕೆ ಜಂಪ್ ಮಾಡ್ತಾಯಿದ್ದೀನಿ ನಾನೀಗ. ಈ 5 ಚೈನ್ ಆಯಿತು. ಈ 6 ಚೈನಿಗೆ ಮತ್ತೆ 4 ಕಂಬ ಹಾಕ್ಕೊಂಡು 4 ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ಕೋಬೇಕು. ಹೀಗೆ ಒಂದೊಂದು ಕಂಬಕ್ಕೂ ಒಂದೊಂದು ಪಿಕಾಟ್. 2ನೇ ಕಂಬ ಮತ್ತು 4 ಚೈನ್ ಹಾಕಿ ಬ್ಯಾಕ್ ಬಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 3 4
ಫೋರ್ ಚೈನ್ ಹಾಕಿ ಹಿಂದೆ ಬಂದು ಬ್ಯಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ನಿಮಗೆ ಪ್ಯಾಟ್ರನ್ನು. ಇದೇನು ಗೊತ್ತಾಗಲ್ಲ ನಿಮಗೆ, ಬಟ್ ಒಂದಷ್ಟು ಉದ್ದ ನೀವು ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ 6 ಚೈನ್ ಹಾಕ್ಕೊಳ್ಳೋಣ. 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ದೂರದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೀವು ಸ್ವಲ್ಪ ದೂರದಲ್ಲಿ ಲಾಕ್ ಮಾಡಿಕೊಂಡ್ರೆ ಆರ್ಚಿಂದು ಗೆಟಪ್ಪು ಚೆನ್ನಾಗಿ ಕಾಣುತ್ತೆ. ನೋಡಿ ಈಗ ತಿರ್ಗಾನು 2 ಸರಿ ಬೇಕಿದ್ರೆ ಲಾಕ್ ಮಾಡ್ಕೋಬೋದು, ಇಲ್ಲ 2 ಚೈನ್ ಹಾಕಿ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದು 2 ಚೈನ್ ಹಾಕಿ ಒಂದು ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಕಂಬ ಹಾಕ್ಕೋಬೋದು. ಈಗ ಮತ್ತೆ 4 ಚೈನ್ ಹಾಕಿ ಇದೇ ಥರ ಸ್ಲ್ಯಾಂಟ್ ಮಾಡಿಕೊಂಡು 4 ಡಬಲ್ ಕ್ರೋಶ ಮತ್ತು ರಿವರ್ಸ್ 6 ಚೈನ್ ಮತ್ತು 5 ಚೈನ್ ಲಾಕ್ ಈ ಥರ ಮಾಡ್ತಾ ಬರಬೇಕು. ನಾನು ನಿಮಗೆ ಸ್ಯಾರಿಗೆ ಮಾಡಿರೋದನ್ನು ತೋರಿಸ್ತೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನಿಮಗೆ ನೋಡ್ಕೋಬೇಕು ಅಂದರೆ ತಿರ್ಗಾನು ರಿವೈಂಡ್ ಮಾಡಿಕೊಂಡು ನೋಡ್ಕೋಬೋದು ವಿಡಿಯೋನ. ನೋಡಿ ಈ ಥರ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇಲ್ಲ ಎಲ್ಲೂ ಬೀಡ್ಸು ಬರೋದಿಲ್ಲ, ನಿಮಗೆ ಕುಚ್ಚು ಬರೋದಿಲ್ಲ. ಇಲ್ಲಿಗೆ ಬೇಕಿದ್ರೆ ಏನಾದ್ರು ಹ್ಯಾಂಗಿಂಗ್ಸ್ ಹಾಕ್ಕೋಬೋದು. ನಾನೇನು ಹಾಕಿಲ್ಲ, ಇದು ಯಾಕಂದರೆ ಡೆಲಿಕೇಟ್ ಇದೆ ಸೀರೆ, ಫುಲ್ಲು ಸಿಲ್ಕ್ ಸ್ಯಾರಿ ಆದ್ದರಿಂದ ಇಷ್ಟೇ ಸಾಕಿದ್ದಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಆ ಥರ ನಾನು ಹ್ಯಾಂಗಿಂಗ್ಸ್ ಹಾಕ್ಕೋಬೇಕು ತುಂಬ ನೀಡಿದೆ ಅಂದರೆ ಈ ಥರದ್ದು ಒಂದೊಂದು ಹಾಕ್ಕೋಬೋದು ಇಲ್ಲಿ. ಬಟ್ ಚೆನ್ನಾಗಿ ಕಾಣಲ್ಲ ಇದಕ್ಕೂ ಆರ್ಚಿಗೆ. ಸೊ ಟ್ರೈ ಮಾಡಿದೆ, ಚೆನ್ನಾಗಿ ಕಾಣೋದಿಲ್ಲ. ಸೊ ಬೆಟರ್ ಇದು ಹಿಂಗೆ ಇರೋದೇ ಚೆಂದ. ಹಿಂಗೆ ಬಿಡಿ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಟ್ರೈ ಮಾಡಿ, ತುಂಬ ಇರೋದ್ರಿಂದ ನಾನು ಬೇಗ ಮಾಡಿ ಮುಗಿಸ್ತಾ ಇದ್ದೀನಿ. ನಿಮಗೂ ಹಾಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಟ್ರೈ ಮಾಡಿ. ಓಕೆ, ಬಾಯ್.